ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಮೊದಲಿಗೆ ಭೂಮಿ ತರಕಾರಿ ಕಟ್ ಮಾಡ್ತಿರ್ತಾಳೆ. ಅಜಿತ್ ಕೆಲಸಕ್ಕೆ ಹೋಗೋಕ್ಕೆ ರೆಡಿ ಆಗಿ ಬರ್ತಾನೆ. ಅಷ್ಟರಲ್ಲಿ ಯಾರೋ ಸರ್, ಅಜಿತ್ ಯಾರೋ ಅಂದಾಗ ನಾನೇ ಅಂತಾನೆ. ಅವನಿಗೆ ಒಂದು ಬೊಕ್ಕೆ ಬಂದಿರುತ್ತೆ. ಅದನ್ನು ನೋಡಿ ಯಾರು ಕಳಿಸಿರೋದು ಅಂತ ಲೆಟರ್ ನೋಡಿ ಇದನ್ನು ಭೂಮಿಕಾ ಅಪ್ಪನ್ನ ಸಾಯಿಸಿರೋರು ಯಾರೋ ಕಳಿಸಿರ್ತಾರೆ ಅನ್ಕೋತಿರ್ತಾನೆ. ಅಷ್ಟರಲ್ಲಿ ಸಂಗೀತ ಯಾರೋ ಬೊಕ್ಕೆ ಕಳಿಸಿರೋದು ಅಂದಾಗ ಆಫೀಸಿಂದ ಅಂತಾನೆ. ಸತ್ಯ ರೆಡ್ ರೋಸ್ ಯಾರೋ ಕಳಿಸ್ತಾರೆ ಅಂದಾಗ ಅಜಿತ್ ನಾನೇ ನನ್ನ ಹೆಂಡತಿಗೆ ಅಂತ ತಂದಿದ್ದೀನಿ ಅಂತ ಹೇಳಿ ಹೂ ಕೊಟ್ಟು ಐ ಲವ್ ಯು ಅಂತಾನೆ. ಎಲ್ಲರೂ ನೋಡ್ತಿರ್ತಾರೆ. ದೇವಯಾನಿ ನೋಡಿ ಹುರ್ಕೋತಿರ್ತಾಳೆ. ಭೂಮಿನೂ ಖುಷಿ ಪಡ್ತಾಳೆ. ಸಂಗೀತ ನೀನು ನಿನ್ನ ಅಪ್ಪನ ಥರನೇ, ಅವರು ನನ್ನ ತುಂಬಾ ಪ್ರೀತಿಸ್ತಾರೆ, ಹಾಗೆ ನೀನು ಸೂಪರ್ ನೀನು ಅಂತಾಳೆ. ಆಗ ಅಜಿತ್ ಸರಿ ಅಮ್ಮ ನಾನು ಬರ್ತೀನಿ ಅಂತ ಹೇಳಿ ಭೂಮಿಗೆ ಬಾಯ್ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಅವನ ಜೊತೆ ಸತ್ಯನೂ ಹೋಗ್ತಾನೆ. ಸ್ಟೇಷನಲ್ಲಿ ಲೆಟರ್ ಓದ್ತಿರ್ತಾನೆ ಸತ್ಯ. ಅಜಿತ್ ನಿಯತ್ತಾಗಿ ಕೆಲಸ ಮಾಡಿದ್ದಕ್ಕೆ ಬಂದಿರೋ ಬಹುಮಾನ ಇದೆಲ್ಲ ಮನೇಲಿ ಗೊತ್ತಾದರೆ ಅಜ್ಜಿ ಅಮ್ಮ ಎದುರುಕೊಳ್ತಾರೆ. ಮತ್ತು ಈ ಕೆಲಸನ ಬಿಟ್ಬಿಡು ಅಂತಾರೆ. ಅದಕ್ಕೆ ಮನೇಲಿ ಹಾಗೆ ಹೇಳಿದ್ದು ಅಂತಾನೆ. ಇದೆಲ್ಲ ನೋಡ್ತಿದ್ರೆ ಕೊಲೆಗಾರನಿಗೆ ಈಸಿಯಾಗಿ ನಮ್ಮ ಎಲ್ಲ ಮೂಮೆಂಟ್ ಗೊತ್ತಾಗ್ತಿದೆ. ಅದಕ್ಕೆ ನನ್ನಿಂದ ಬಚಾವ್ ಆಗೋಕೆ ಇದೆಲ್ಲ ಮಾಡ್ತಿದ್ದಾರೆ ಅಂತಾನೆ. ಕೊಲೆಗಾರ ನಮ್ಮ ಸುತ್ತಮುತ್ತನೇ ಇರ್ತಾನೆ, ಹೇಗೆ ಗೊತ್ತಾಗುತ್ತೆ ಅವನಿಗೆ ಅಂತ ಹುಡುಕ್ತಿರ್ತಾರೆ. ಆಗ ಸದಾನಂದ್ಗೆ ಕಾಲ್ ಮಾಡಿ ನಮ್ಮ ಸ್ಟೇಷನ್ಗೆ ಬಂದಿರೋ ಕಂಪ್ಲೇಂಟ್ ಅಡ್ರೆಸ್ ಎಲ್ಲ ಕಲೆಕ್ಟ್ ಮಾಡಿ ಅಂತಾನೆ. ಭೂಮಿ ಅಜಿತ್ಗೆ ಕಾಲ್ ಮಾಡಿ ಸಾಹೇಬ್ರೆ ನನ್ನ ಸಾಯಿಸೋಕೆ ಬಂದಿದ್ದವರು ಎಲ್ಲಾದರೂ ಹಾಸ್ಪಿಟಲಲ್ಲಿ ಇರ್ಬೋದು ನೋಡಿದ್ರಾ ಅಂದಾಗ ಅಜಿತ್ ನನ್ನ ಕೆಲಸ ನನಗೆ ಗೊತ್ತು, ನೀನು ನನಗೆ ಹೇಳ್ಕೊಡ್ಬೇಡ, ನೀನು ಫೋನ್ ಇಡು ಅಂತಾನೆ. ಭೂಮಿ ನಿಮ್ಮ ಜೊತೆ ನಾನು ಮಾತಾಡಲ್ಲ, ಮನೆಯವರಿಗೆಲ್ಲ ನಮ್ಮದು ಅಗ್ರಿಮೆಂಟ್ ಮ್ಯಾರೇಜ್ ಅಂತ ಅಂದ್ಕೊಂಡ್ರೂ ಚಿಂತೆ ಇಲ್ಲ, ನಾನು ನಿಮ್ಮ ಹತ್ರ ಮಾತಾಡಲ್ಲ ಟೂ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಸತ್ಯ ಅಜಿತ್ ಭೂಮಿ ಮಾತಾಡಿಲ್ಲ ಅಂದರೆ ಮನೆಯವರಿಗೆಲ್ಲ ಡೌಟ್ ಬರಲ್ವಾ ಅಂದಾಗ ಅಜಿತ್ ಸತ್ಯಣ್ಣ ನೀವೇ ಏನಾದರೂ ಹೇಳಿ ಭೂಮಿಗೆ ಮಾತಾಡಿಸಿ ಅಂದಾಗ ಅಯ್ಯೋ ನಾನು ಬ್ರಹ್ಮಚಾರಿ, ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಅವನು ಹೋಗ್ತಾನೆ. ಸಂಜೆ ಅಜಿತ್ ಮಲ್ಲಿಗೆ ಹೂವು ತಂದು ಹೆಂಡ್ತಿ ನಿನಗೆ ನಾನು ಏನು ತಂದಿದ್ದೀನಿ ನೋಡು, ನನ್ನ ಹೆಂಡ್ತಿಗೆ ಮಲ್ಲಿಗೆ ಹೂವು ತಂದಿದ್ದೀನಿ ಅಂತಾನೆ. ಅಂದಾಗ ಸಂಗೀತ ಏನೋ ಬೆಳಿಗ್ಗೆನೂ ಹೂ ತಂದಿದೆ ಈಗಲೂ ತಂದಿದ್ಯಾ ಅಂತಾಳೆ. ಅಮ್ಮ ನೀವು ಎಷ್ಟು ನಾಚ್ಕೊಳ್ತಿದ್ದೀರಾ ಹಾಗೆ ನನ್ನ ಹೆಂಡ್ತಿನೂ ನಾಚ್ಕೋತಿದ್ದಾಳೆ ಅಂದಾಗ ಅಪ್ಪು ಮತ್ತು ಅಂಜು ನೀನು ಹೇಳ್ತಿರೋ ಹಾಗೆ ಅವಳು ನಾಚ್ಕೋತಿಲ್ಲ, ಅವಳ ಮುಖದಲ್ಲಿ ಕೋಪನೇ ಇದ್ದು ಕಾಣ್ತಿದೆ ಅಂತಾರೆ. ಮತ್ತು ಅಪ್ಪು ಇಬ್ಬರ ಮಧ್ಯೆ ಏನಾದರೂ ಆಗಿದೆಯಾ, ಏನಾದರೂ ಪ್ರಾಬ್ಲಮ್ಮಾ ಇರಬೇಕಾ ಅಂದಾಗ ಸಂಗೀತ ಹೌದಾ ಭೂಮಿ ಅಂದಾಗ ಅಜಿತ್ ಹಾಗೇನಿಲ್ಲ ಅಮ್ಮ ಅಂತೇಳಿ ನಿನ್ನ ಕೋಪನ ಹೇಗೆ ಕಮ್ಮಿ ಮಾಡಬೇಕು ಅಂತ ನನಗೆ ಗೊತ್ತು ಅಂತ ನಾನೇ ಹೂ ಮುಡಿಸ್ತೀನಿ ಅಂತ ಹೂ ಮುಡಿಸ್ತಾನೆ. ಅಜಿತ್ ಭೂಮಿಗೆ ಸೂಪರ್ ಅಂತಾನೆ. ಅವಳು ನಗ್ತಾಳೆ. ಇದನ್ನು ನೋಡಿ ಅಪ್ಪು ಮತ್ತು ಅಂಜು ಹುರ್ಕೊತಿರ್ತಾರೆ. ಅಜಿತ್ ರೂಮ್ಗೆ ಹೋಗ್ತಾನೆ. ಲೆಟರ್ ಬಗ್ಗೆ ಚಿಂತೆ ಮಾಡ್ತಿರ್ತಾನೆ. ಭೂಮಿನೂ ರೂಮ್ಗೆ ಬರ್ತಾಳೆ. ಅಜಿತ್ ಭೂಮಿಗೆ ಈ ಥರ ಮಾತಾಡಲ್ಲ ಅಂತ ಹೇಳಿದರೆ ನಾನು ಸುಮ್ಮನೆ ಇರಲ್ಲ ಅಂದಾಗ ಏನು ನಿಮಗೆ ತಲೆನೋವು ಅಂತಾಳೆ. ಆಗ ರೋಸ್ ಮತ್ತು ಲೆಟರ್ ಬಗ್ಗೆ ಅಜಿತ್ ಹೇಳ್ತಾನೆ. ಭೂಮಿ ಮೊದಲು ಅಜಿತ್ ಮದುವೆ ಮೊದಲೆಲ್ಲ ಹೇಳಿರೋದನ್ನೆಲ್ಲ ನೆನೆಸ್ಕೊತಿರ್ತಾಳೆ. ಭೂಮಿ ಅಜಿತ್ಗೆ ಈ ಕೇಸಿಂದ ದೂರ ಸರಿರಿ ಸರ್ ಅಂತಾಳೆ. ಅಜಿತ್ ಏನಾಯಿತು ನಿನಗೆ, ನನ್ನಿಂದ ನಿರಪರಾಧಿಗೆ ಶಿಕ್ಷೆ ಆಗಲ್ಲ ಅಂತ ತಾನೇ ನೀನು ನನ್ನ ಜೊತೆ ಕಾಂಟ್ರಾಕ್ಟ್ ಮ್ಯಾರೇಜ್ಗೆ ಒಪ್ಪಿದ್ದು ಅಂತಾನೆ. ಮತ್ತು ಯಾಕೆ ಕೇಸಿಂದ ದೂರ ಸರಿ ಅಂತಿದ್ಯಾ ಅಂದಾಗ ನಮ್ಮಿಂದ ನಿಮಗೆ ತೊಂದರೆ ಆಗಬಾರ್ದು, ನೀವು ಈ ಕೇಸಿಂದ ದೂರ ಇರ್ರಿ ಅಂತಾಳೆ. ಅಜಿತ್ ಕೂತಿರ್ತಾನೆ. ಆಗ ಟ್ರಾನ್ಸ್ಫಾರಮ್ಗೆ ಲೆಟರ್ ಬಂದಿದ್ದು ಇವರು ಯಾರೋ ಬರೆದಿರೋದು ಅಂತ ಹೇಳ್ತಿರ್ತಾನೆ. ನಾನು ಇಲ್ಲ ಅಂದರೆ ಅವ್ರಿಗೆ ಬೇಕಾದವ್ರನ್ನ ತಂದು ಕೂರಿಸ್ಬೋದು ಅಂತಾನೆ. ಆದರೆ ನಾನು ಎಲ್ಲೂ ಹೋಗೋದಿಲ್ಲ, ನನ್ನ ಕೆಲಸಕ್ಕೋಸ್ಕರ ನಾನು ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂದಾಗ ಭೂಮಿಕಾ ಸಾಹೇಬ್ರೆ ನಿಮ್ಮಂಥವ್ರು 100 ಕಾಲ ಬದುಕಿರಬೇಕು, ನಿಮಗೆ ಯಾವ ತೊಂದರೆನೂ ಆಗಬಾರ್ದು, ನೀವು ಟ್ರಾನ್ಸ್ಫರ್ ತಗೊಳ್ಳಿ ಅಂದಾಗ ನೀನು ಯಾರು ಹಾಗಂತ ಹೇಳೋದಕ್ಕೆ ಅಂತ ಹೇಳಿ ಹೋಗ್ತಾನೆ. ಅಂಜುಗೆ ಕೆಲಸದವರು ಕಾಫಿ ತಂದಾಗ ಅವಳು ಕೆಲಸದವಳಿಗೆ ನಾನು ಬೆಳಗ್ಗೆ ಕಾಫಿ ಕುಡಿಯಲ್ಲ ಅಂತ ಗೊತ್ತಾಗಲ್ವ ನಿನಗೆ, ನಿನಗೂ ಆ ಭೂಮಿಗೂ ಸರಿ ಹೋಗಿದೆ ಅಂತ ಬೈತಿರ್ತಾಳೆ. ಕೆಲಸದವಳು ಅಮ್ಮೋರೆ ನಾನು ಕೆಲಸದವಳು, ಆದರೆ ಭೂಮಿಯವರು ಯಜಮಾನರು,
ಅಂದಾಗ ಅವಳು ಯಜಮಾನಿನ ಅಂತ ಕೆಲಸದವಳಿಗೆ ಹೊಡೆಯೋಕೆ ಹೋದಾಗ ಭೂಮಿ ಬಂದು ಅಂಜು ಕೈ ಹಿಡ್ಕೊತಾಳೆ. ಕೈ ಕೊಟ್ಟಿರೋದು ದುಡಿಯೋಕೆ ಅಂತ, ನೀನ್ಯಾಕೆ ಹೊಡೆಯೋಕೆ ಎತ್ತುತ್ತೀರಾ ಅಂತ ಹೇಳಿ ಹರ್ಬಲ್ ಟೀ ಕೊಟ್ಟು ಹೋಗ್ತಾಳೆ. ಸದಾನಂದ ಸರ್ ಸರ್ ಅಂತ ಬರ್ತಾನೆ. ಶ್ರವಣ್ ಓ ಸದಾನಂದ್ ಅವರೇ ಬನ್ನಿ ಟೀ ಕುಡೀರಿ ಅಂತ ಕರೆದಾಗ ಬೇಡ ಸರ್ ಅಂತ ಅಜಿತ್ ಹತ್ರ ಹೋಗಿ ಸರ್ ಭೂಮಿನ ಕೊಲೆ ಮಾಡೋಕೆ ಬಂದೋರು ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್, ಆದರೆ ನಮ್ಮ ಸ್ಟೇಷನಲ್ಲಿ ಯಾರೂ ಅಂಥವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಾನೆ. ಅಜಿತ್ ಹೌದಾ ಯಾರಿರಬಹುದು ಅಂದಾಗ ಅಂಜು ನಮ್ಮ ಅಮ್ಮಂದು ಬಿ ಪಾಸಿಟಿವ್ ಅಂತಾಳೆ. ಆಗ ಎಲ್ಲರೂ ಶಾಕ್ ಆಗಿ ನಿಂತಿರ್ತಾರೆ, ಮುಖ ನೋಡ್ಕೋತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಇಷ್ಟಾಗಿದೆ, ಮುಂದೆ ಏನಾಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.